ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಎರಡು ಸೈಡು ಸೆರಗು ಬರೋ ರೀತಿ ಒಂದು ಸೀರೆಯನ್ನು ವರಮಹಾಲಕ್ಷ್ಮಿಗೆ ಉಡಿಸುವ ಒಂದು ವಿಡಿಯೋವನ್ನು ನಾನಿವತ್ತು ಶೇರ್ ಮಾಡಿದ್ದೀನಿ. ನಾನಿಲ್ಲಿ ಸೀರೆ ಪೂರ್ತಿ ಹಾಫ್ ಓಡನ್ನಾಗಿ ಮಾಡ್ಕೋತೀನಿ. ಹಾಫ್ ಓಡನ್ನಾಗಿ ಮಾಡ್ಕೊಂಡ್ಮೇಲೆ ನೀವು ಸೇಫ್ಟಿ ಪಿನ್ನಿಂದ ಒಂದು 3 ಹತ್ರ ನೀವು ಬಾರ್ಡ್ರ್ ಹತ್ರ ಲಾಕ್ ಮಾಡ್ಕೋಬಹುದು. ನಾನು ಎರಡೂ ಸೈಡು ಈ ರೀತಿ 1 ಮೀಟ್ರ್ ಬರೋಷ್ಟು ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ 3ರಿಂದ 4 ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ವರಮಹಾಲಕ್ಷ್ಮಿಯನ್ನು ಮಾಡ್ತಾ ಇದ್ದೀರಿ ಅವರೆಲ್ಲ ಚರಿಗೆ ಅಥವಾ ತಂಬಿಗೆನೋ ಅಂತಾರೆ, ಚರಗಿನೋ ಅಂತಾರೆ, ಅದನ್ನು ಬಳಸಬೇಡಿ. ದಯವಿಟ್ಟು ಬಿಂದಿಗೆಯನ್ನು ಬಳಸಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ. 2 ಬಿಂದಿಗೆ ಬಳಸಿದರೆ ಕೆಳಗಿನ ಬಿಂದಿಗೆಯಲ್ಲಿ ಧಾನ್ಯಗಳನ್ನು ಹಾಕಿ, ಮೇಲಿನ ಬಿಂದಿಗೆಯಲ್ಲಿ ಶುದ್ಧವಾದ ಮಡಿ ನೀರನ್ನು ತುಂಬಿಡಿ. ಇಲ್ಲಿ ನಾನು 2 ಹತ್ರ 1 ಮೀಟ್ರ್ ಬಿಟ್ಟು ಮತ್ತೊಂದು ಹತ್ರ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ತಾ ಇದ್ದೀನಿ. ನೀವು ಸೇಫ್ಟಿ ಪಿನ್ನಿಂದ ಆದರೂ ಲಾಕ್ ಮಾಡ್ಬೋದು, ಅಥವಾ ಸೀರೆ ಡ್ಯಾಮೇಜ್ ಆಗುತ್ತೆ ಅನ್ನೋದಾದರೆ ಬಟ್ಟೆ ಕ್ಲಿಪ್ಪಿಂದನಾದರೂ ನೀವು ಸೆಕ್ಯೂರನ್ನು ಮಾಡ್ಕೋಬಹುದು. ಈಗ ನಾನು ಒಂದು ಸೈಡು ನೆರಿಗೆಗಳನ್ನು ಮಾಡ್ಕೊಂಡಿದ್ದು ಆಯಿತು. ಈಗ ಪಲ್ಲು ಸೈಡು ನಾನು ಇದೇ ರೀತಿ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ನಾನು 2 ಸೈಡು ಬಾರ್ಡ್ರ್ ಬರೋ ಥರ ಸೆರಗು ಹಾಕಿ ಸೀರೆಯನ್ನು ಉಡಿಸೋದ್ರಿಂದ 2 ಕಡೆನೂ ಒಂದೇ ರೀತಿ ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. ಪಲ್ಲು ಕಡೆನೂ ಈಗ 3ರಿಂದ 4 ನೆರಿಗೆಗಳು ಬರೋ ರೀತಿ ನಾನು ಫ್ರಿಲ್ಲನ್ನು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿ ನನಗೇನಾರ ನೀವು ಸಲಹೆಯನ್ನು ತಿಳಿಸ್ಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅಥವಾ ನನ್ನ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಅನಿಸಿದರೆ ನಿಮ್ಮ ರಿಲೇಷನ್ನು, ಫ್ಯಾಮಿಲಿ, ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ಈ ಸೀರೆ ಮಧ್ಯಭಾಗ ಪೋರ್ಷನ್ ಏನಿತ್ತಲ್ವ ಅಲ್ಲಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ, ನೆರಿಗೆಗಳನ್ನು ಹಾಕ್ತಾ ಇದ್ದೀನಿ. ಈ ರೀತಿನೂ ಒಂದು ಸಾರಿ ಉಡಿಸಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸಿರುತ್ತೆ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಿಮಗೆ ನೆರಿಗೆಗಳನ್ನು ಹಿಡಿಯೋಕ್ಕೆ ಕಷ್ಟ ಅನಿಸಿದರೆ 4ರಿಂದ 5 ನೀರಿಗೆ ಆದ ತಕ್ಷಣ ನೀವು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ನೆರಿಗೆಗಳನ್ನು ಕಂಟಿನ್ಯೂ ಆಗಿ ಮಾಡ್ಬೋದು. ಈಗ ನೆರಿಗೆಗಳನ್ನು ಮಾಡಿದ್ದಾಯಿತು. ಸಾರಿ ಡ್ರೇಪಿಂಗ್ ಮಾಡೋಣ. ಇವಾಗ ಫೋಲ್ಡಿಂಗ್ ಕಂಪ್ಲೀಟಾಗಿ ಮುಗೀತಿವಾಗ. ನೋಡಿ ಈ ರೀತಿ ನೀಟಾಗಿ ಮಡಿಕೆ ಮಾಡಿ ಎತ್ತಿಟ್ಬಿಡಿ. ಈಗ ನಾನು ಒಂದು ಟೇಬಲ್ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿ, ಬಟ್ಟೆ ಮೇಲೆ ಅಕ್ಕಿ ತುಂಬಿದ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ. ಅದರ ಮೇಲೆ ಸ್ವಸ್ತಿಕ್ ರಂಗೋಲಿಯನ್ನು ಬಿಡಿಸಿದ್ದೀನಿ. ನಾನಿಲ್ಲಿ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡೋದ್ರಿಂದ 2 ಬಿಂದಿಗೆಯಲ್ಲಿ ಧಾನ್ಯಗಳನ್ನು ಹಾಕಿದ್ದೀನಿ. ಈಗ ಮೇಲಿನ ಭಾಗದ ನೆರಿಗೆಗಳಿಗೆ ಈ ರೀತಿ ನೀವು ಒಂದು ಟ್ಯಾಗನ್ನು ಅಟ್ಯಾಚ್ ಮಾಡಿ, ಈ ರೀತಿ ಫೋಲ್ಡಿಂಗ್ ಮಾಡಿ, ಮೇಲಿನ ಬಿಂದಿಗೆ ಕಂಠಕ್ಕೆ ಲೂಸಾಗಿ ಒಂದು ಗಂಟನ್ನು ಹಾಕ್ಕೊಳ್ಳಿ. ನೀವು ನೆರಿಗೆಗಳನ್ನು ನೀಟಾಗಿ ಎಲ್ಲ ಕಡೆಗೂ ಬಿಡಿಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡಾದಮೇಲೆ ಮೇಲಿನ ಬಿಂದಿಗೆಯ ಕಂಠದ ಒಂದು ನಾಟನ್ನು ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ನೀಟಾಗಿ ನೀವು ಸೀರೆಯ ನೆರಿಗೆಗಳನ್ನು ಜೋಡಿಸ್ಕೊಳ್ಳಿ. ನಿಮಗೆ ಗುಂಡ್ಪಿನ್ನಿನ ಸಹಾಯ ಬೇಕನ್ನಿಸಿದರೆ ಅದನ್ನು ಸಹ ನೀವು ಬಳಸ್ಕೋಬಹುದು. ನೋಡಿ ಈ ರೀತಿ ನೀಟಾಗಿ ಕೂಡುತ್ತೆ. ನಮಗೆ ಬ್ಲೌಸ್ ಪೀಸು ನಾವು ಸೀರೆದು ಕಟ್ ಮಾಡಲ್ಲ ಅನ್ನೋರು ಇರ್ತಾರಲ್ವ, ಅವರು ಈ ರೀತಿ ನೀವು ಮೇಲಿನ ಬಿಂದಿಗೆ ಕಂಠಕ್ಕೆ ನೀವು ಸೀರೆಯ ಒಂದು ಟ್ಯಾಗನ್ನು ಮಾಡ್ಕೊಳ್ಳೋದ್ರಿಂದ ಮೇಲಿನ ಬಿಂದಿಗೆ ಪೂರ್ತಿ ಕವರ್ ಆಗಿಬಿಡುತ್ತೆ. ಮತ್ತು ವರಮಹಾಲಕ್ಷ್ಮಿನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನಾನಿವಾಗ ಮಾಡ್ಕೊಂಡ್ಮೇಲೆ ಒಂದು ನಡಪಟ್ಟಿಯನ್ನು ಸಹ ಕಟ್ತಾ ಇದ್ದೀನಿ, ಸೊಂಟಕ್ಕೆ ಡಾಬನ್ನು ಸಹ ಕಟ್ತಾ ಇದ್ದೀನಿ. ನಾನು ಇವತ್ತು ಇದಕ್ಕೆ ಒಂದು ಲೇಸನ್ನು ಬಳಸ್ತಾ ಇದ್ದೀನಿ. ನೋಡಿ ಸ್ಟೋನ್ ಲೇಸನ್ನು ಬಳಸಿ ಒಂದು ಸೊಂಟದ ಡಾಬನ್ನು ಮಾಡಿದ್ದೀನಿ. ನಂತರ ಸರಗಳ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ನೀವು ಎಷ್ಟು ಸರಗಳನ್ನಾದರೂ ಹಾಕ್ಕೋಬಹುದು. ನಾನು ಇಲ್ಲಿ 3 ಸರಗಳನ್ನು ಬಳಸ್ಕೊಂಡು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಒಂದು ಸಾರಿ ಜೋಡಿಸ್ಕೊಳ್ಳಿ.
ಹಬ್ಬದ ದಿನ ಸರಗಳ ಜೊತೆಗೆ ನೀವು ಬಿಂದಿಗೆ ಕಂಠಕ್ಕೆ ಒಂದು ಕಂಕಣವನ್ನು ಕಟ್ಟಬೇಕಾಗುತ್ತೆ, ಕಳಸಕ್ಕೆ ಎಲೆ ಇಡಬೇಕಾಗುತ್ತೆ. ಈಗ ನಾನು ಕಳಸಕ್ಕೆ ಕಾಯಿಯನ್ನು ಇಟ್ಟಮೇಲೆ ಮುಖಪದ್ಮವನ್ನು ಇಡ್ತಾ ಇದ್ದೀನಿ. ಮುಖಪದ್ಮ ಮೇಲಕ್ಕೆ ಮುಖ ಮಾಡಿ ಕಾಣಿಸ್ತಾ ಇತ್ತಪ್ಪ ಅಂದರೆ ಕಾಯಿ ಮತ್ತು ಮುಖದ ನಡುವೆ ಒಂದು ಕರ್ಚಿಪನ್ನು ಫೋಲ್ಡ್ ಮಾಡಿ ಇಡೋದ್ರಿಂದ ಮುಖ ಕರೆಕ್ಟಾಗಿ ಕೂಡುತ್ತೆ. ಈಗ ನಾನು ಜಡೆ ಬಿಲ್ಲೆಯನ್ನು ಹಾಕಿ ಮಾಲೆಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ನೀವು ಸುತ್ತಲೂ ಜಾಗ ಉಳಿದಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಲಂಕಾರವನ್ನು ಸಾಕಷ್ಟು ಇವನ್ನು ಬಳಸ್ಕೊಂಡು ಬಾಳೆಕಂಬ, ಕಬ್ಬು ಬಳಸ್ಕೊಂಡು ಅಲಂಕಾರವನ್ನು ಮಾಡ್ಬೋದು. ಫ್ಲವರ್ ವಾಸ್ ಇದ್ದರೆ ಅದನ್ನು ಸಹ ಅಲಂಕಾರಕ್ಕಾಗಿ ಬಳಸ್ಕೋಬಹುದು. ಲೈಟಿನ ಸರವನ್ನು ಸಹ ಹಾಕ್ಬೋದು.